ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಮತ್ತೊಮ್ಮೆ ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಹೇಳಿದ ಹಾಗೆ ಇವತ್ತು 2ನೇ ವಿಡಿಯೋ ಹಾಕ್ತಾಯಿದ್ದೀನಿ. ನಿನ್ನೆ ಹಾಕಿರಲಿಲ್ಲ ಅಲ್ವಾ, ಅದಕ್ಕೆ ಹಾಕ್ತಾಯಿದ್ದೀನಿ. ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ನೀವು ನೋಡಿ ಕೇಳಿ, ಹಾಗೆ ನಿಮ್ಮ ಪರಿಚಯದವ್ರಿಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಪ್ಲೀಸ್. ಧಡಕ್ಕನೆ ಎದ್ದು ಕುಳಿತಳು. ಕಣ್ಣಗಲಿಸಿ ಏನಂದೆ? 7:30 ಆಗೈತಾ? ಮತ್ತೆ ಆಗಲಿ ಎಬ್ಸಕ್ಕಾಯ್ತಿರ್ಲಿಲ್ವೇನೆ? ಯಪ್ಪ, ಟೈಮ್ ಆಯಿತು ಕಣೆ. ನಿನ್ನಿಂದ ಎಲ್ಲ ಅವಯ್ಯ ಪ್ರೊಫೆಸರಿಂದನೆಯ ನನ್ನ ತಲೆ ಕೆಟ್ಟು ಗೊಬ್ಬರ ಆಯ್ತಾ ಇದೆ ಇಲ್ಲಿ. ಅವ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅನ್ಕೋತೀನಿ. ಅದದೇ ನೆನಪು ಬರ್ತದೆ ಈ ಹಾಳಾದ ತಲೆಗೆ. ಆ ದಿನ ಯಾಕಾರು ಅವಯ್ಯನ ಮನೆಗೆ ಹೋಗಿದ್ನೋ. ಛೇ ಪಾಪ ಸರ್ರು, ಯಾರೂ ನೋಡ್ಕೊಳ್ಳೋರು ಇರಲಿಲ್ಲ ಅಲ್ವಾ ಅಲ್ಲಿ. ಹಾಗೆಲ್ಲ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು. ನನ್ನ ಬುದ್ಧಿಗೆ. ಮನಸ್ಸಿನಲ್ಲಿಯೇ ತನಗೆ ತಾನೇ ಬೈದುಕೊಂಡಳು ಪ್ರಾರ್ಥನಾ. ಚೆನ್ನಾಗಿ ಹೇಳ್ದೆ ಕಣೆ, ಆವಾಗಲಿಂದ ಬಡ್ಕೋತೀವ್ನಿ ಎದ್ದೋಳೆ ಅಂತ. ಈಗ ನನಗೆ ಹೇಳ್ತಾವಳೆ. ಭಲೇ ಇದೆಯಾ ಕಣೆ ನೀನು ವ್ಯಾಪಾರಿ. ಗೆಳತಿಯರಿಬ್ಬರು ಒಬ್ಬರ ಮೇಲೊಬ್ಬರು ತಪ್ಪು ಹೊರಿಸಿ ಸಮಾಧಾನ ಪಟ್ಟುಕೊಂಡರು. ಓಡಿ ಸ್ನಾನದ ಕ್ಯೂನಲ್ಲಿ ನಿಂತು ಸ್ನಾನ ಮುಗಿಸುವ ಹೊತ್ತಿಗೆ ಕಾಲೇಜಿಗೆ ಟೈಮ್ ಆಗಿ ಹೋಗಿತ್ತು. ತಿಂಡಿನೂ ತಿನ್ನದೆ ಓಡಿದರು ಇಬ್ಬರು ಕಾಲೇಜಿನ ಕಡೆಗೆ. ರಂಗಜ್ಜ ಶಾಂಭವಿಯಲ್ಲಿ ತನ್ನ ನಿತ್ಯಕರ್ಮ ಮುಗಿಸಿ ರೆಡಿಯಾಗಿ ಮೆಟ್ಟಿಲು ಇಳಿಯುತ್ತಾ ಪ್ರಶ್ನಿಸಿದ ಶರಶ್ಚಂದ್ರ. ಏಳುವುದು ತಡವಾಗಿದ್ದರಿಂದ ಹೊರಡುವುದು ಸ್ವಲ್ಪ ತಡವಾಗಿ ಬಿಟ್ಟಿತ್ತು ಅವನಿಗೆ. ಇಲ್ಲೇ ಇದ್ದೀನಿ, ಬರ್ತಿದ್ದೀನಿ. ಯಾಕೆ? ಬಂದು ಡೈನಿಂಗ್ ಟೇಬಲ್ ಎದುರು ಕುಳಿತಳು ತಿಂಡಿಗೆ ಶಾಂಭವಿ. ಮಂಡಿವರೆಗಿನ ಫ್ರಾಕ್, ಗಾಢ ಮೇಕಪ್, ಬಾಬ್ ಕೂದಲು ಅವಳನ್ನೇ ದೆಟ್ಟಿಸಿದ. ಥೇಟ್ ತನ್ನ ಕಾಲೇಜಿನ ಟೈಮಲ್ಲಿನ ಮೇಘನಾನ ನೋಡಿದಂತೆನಿಸಿತು ಅವನಿಗೆ. ಗುಣವೂ ಅವಳಿಗೆ ಹೋಲುತ್ತದೆ ಇವಳದು. ತಾಳ್ಮೆ ಎನ್ನುವುದು ಇಲ್ವೇ ಇಲ್ಲ. ಅವಸರ, ಹಠ. ಇವಳ ಗುಣ ಬೇರೆಯವರ ಬದುಕಿಗೆ ಮುಳುವಾಗದಿದ್ದರೆ ಅಷ್ಟೇ ಸಾಕು. ಮೇಘನಾಳಿಂದ ತಾನು ಅನುಭವಿಸಿದಂತೆ ಇನ್ನೊಬ್ಬರಿಗಾಗದಿರಲಿ. ಯಾಕೆ ಹಂಗೆ ನೋಡ್ತಾ ಇದೀಯ ಅಣ್ಣ ನನ್ನ? ಏನಿಲ್ಲ ಅಮ್ಮ, ಹೀಗೆ ನನ್ನ ತಂಗಿ ಎಷ್ಟು ಬೇಗ ದೊಡ್ಡವಳಾದ್ಲಲ್ಲ ಅಂತ ಯೋಚಿಸ್ತಿದ್ದೆ. ಅದ್ಬಿಡು, ಹೇಗೆ ನಡೀತಾ ಇದೆ ಕಾಲೇಜು, ಓದು? ಬಿಂದಾಸ್ ಅಣ್ಣ, ಚೆನ್ನಾಗಿದೆ. ಗುಡ್. ಇನ್ನು 4 ದಿನಕ್ಕೆ ಎಥ್ನಿಕ್ ಡೇ ಇದೆ ಅಲ್ವಾ? ಹೌದು ಅಣ್ಣ. ಕಾಲೇಜ್ ಡೆಕೋರೇಟ್ ಮಾಡಬೇಕು, ಕ್ಲಾಸ್ ಲೀಡರ್ಸ್ಗೆ ಹೇಳಬೇಕು. ತನ್ನಲ್ಲೇ ಗೊಣಗಿಕೊಂಡ. ಅದು ಅವಳಿಗೂ ಕೇಳಿಸಿತು. ಮನಸ್ಸಿನಲ್ಲೇ ಏನೋ ಲೆಕ್ಕಾಚಾರ ಹಾಕಿದಳು ಶಾಂಭವಿ. ಅವಳ ಮುಖದಲ್ಲಿ ಒಂದು ತರಹದ ನಗು ಮೂಡಿತು. ರಂಗಜ್ಜ ಬಡಿಸಿದ ಬಿಸಿ ಬಿಸಿ ಇಡ್ಲಿ ಚಟ್ನಿ ಜೊತೆಗೆ ಸಾಂಬಾರ್ ತಿಂದು ಎದ್ದು ಹೊರಟಳು. ಅವಳು ಹೋದ ದಿಕ್ಕನ್ನೇ ನೋಡಿದ ಶರಶ್ಚಂದ್ರನ ಮೊಗದಲ್ಲಿ ವಿಷಾದದ ನಗು ಮೂಡಿತು. ಅವಳಿಗಾಗಿಯೇ ಜೀವ ತೇಯ್ತಿದ್ದೀನಿ. ಬಿಡುವಿಲ್ಲದ ದುಡಿತ. ಕನಿಷ್ಠ ಹೇಗಿದೆಯಾ ಅಂತ ಕೂಡ ವಿಚಾರಿಸುವ ಸೌಜನ್ಯವಿಲ್ಲ. ಅಷ್ಟು ದೂರದವನೇ ನಾನು ಅವಳಿಗೆ. ಅಷ್ಟು ಮಾತ್ರದ ಪ್ರೀತಿ ಕೂಡ ಇಲ್ಲವೇ ಅಣ್ಣ ಅನ್ನಿಸಿಕೊಂಡವನ ಮೇಲೆ? ಎಲ್ಲದಕ್ಕೂ ಕೇಳಿಕೊಂಡು ಬಂದಿರಬೇಕು. ತಲೆ ಕೊಡವಿ ತಾನೂ ಕೂಡ ಎದ್ದು ಹೊರಟ ಶರಶ್ಚಂದ್ರನ ಕಾರು ಕಾಲೇಜಿನ ಆವರಣ ಪ್ರವೇಶಿಸಿತು. ಹುಡುಗಿಯರೆಲ್ಲರಿಗೂ ಬಹಳ ಇಷ್ಟವಾದ ಕೆಲಸ ಅಂದರೆ ಅವನು ಕಾರ್ ಇಳಿದು ಕಾಲೇಜು ಪ್ರವೇಶಿಸುವವರೆಗೂ ಅವನನ್ನೇ ನೋಡುವುದು. ನಂತರ ಅವನಿಗೆ ವಿಶ್ ಮಾಡಿ ಕ್ಲಾಸ್ನತ್ತ ತೆರಳುವುದು. ಹುಡುಗಿಯರ ಕ್ರಶ್ ಅವನು ಮಾತ್ರ ಇದನ್ನೆಲ್ಲ ಗಮನಿಸಿದ ದಾಖಲೆಗಳಿಲ್ಲ. ಅದೇ ಗಂಭೀರ ಮುಖಭಾವ, ಗಂಭೀರ ನಡೆ, ಹಿತಮಿತವಾದ ಮಾತು ಅಷ್ಟೇ. ಅವನ ಇಷ್ಟು ವರ್ಷದ ವೃತ್ತಿಜೀವನದಲ್ಲಿ ಅವನನ್ನು ಈ ಮಟ್ಟಿಗೆ ಸೆಳೆದವಳೆಂದರೆ ಅದು ಪ್ರಾರ್ಥನಾ ಮಾತ್ರ. ಅದು ಅವನಿಗೇ ಯಾಕೆ ಅಂತ ಅರ್ಥವಾಗಿಲ್ಲ. ಎಲ್ಲರಿಗೂ ವಿಶ್ ಮಾಡಿ ಮುಂದಕ್ಕೆ ಹೊರಟವನ ದೃಷ್ಟಿ ಒಂದು ಕಡೆ ನಿಂತಿತು. ಪ್ರಾರ್ಥನಾ ಯಾವುದೋ ಹುಡುಗನ ಜೊತೆಗೆ ಮಾತನಾಡುತ್ತಿದ್ದಳು. ನೋಟ ತೀಕ್ಷ್ಣವಾಯಿತು ಅವನದು. ಆ ದೃಶ್ಯ ಸಹ್ಯವಾಗಲಿಲ್ಲ ಅವನಿಗೆ. ತನ್ನ ವಸ್ತುವನ್ನು ಬೇರ್ಯಾರೋ ಕಿತ್ತುಕೊಂಡ ಭಾವ. ತನ್ನ ಮನಸ್ಥಿತಿಯ ಬಗ್ಗೆ ಅವನಿಗೂ ಬೇಸರವೇ, ಆದರೇನೂ ಮಾಡಲಾರದ ಅಸಹಾಯಕತೆ. ಸ್ವಲ್ಪ ಹೊತ್ತು ನೋಡಿದವನೇ ಅವನ ಹತ್ತಿರದಿಂದಲೇ ಹಾದು ಹೋದ. ಆ ಹುಡುಗ ಕೂಡ ಇವನಿಗೆ ವಿಶ್ ಮಾಡಿ ಅವಳ ಪಕ್ಕ ನಿಂತ. ಅವಳ ಹತ್ತಿರವೇ ನಿಂತ ಹುಡುಗನನ್ನು ನೋಡಿದವನಿಗೆ 2 ತದುಕುವ ಮನಸ್ಸಾಯಿತು. ಅವನನ್ನು ತನ್ನ ಪಕ್ಕಕ್ಕೆಳೆದ. ಹುಡುಗ ಆಶ್ಚರ್ಯದಿಂದ ಅವನ ಮುಖವನ್ನೇ ನೋಡಿದ. ನೀನು ಪ್ರಕಾಶ್ ತಾನೇ? ಸೆಕೆಂಡ್ ಇಯರ್? ಎಸ್ ಸರ್. ನೀನೇನು ಮಾಡ್ತಾ ಇದೀಯಾ ಇಲ್ಲಿ? ಪ್ರಾರ್ಥನಾ ಈಗ ತಲೆ ಎತ್ತಿ ನೋಡಿದಳು. ಅವಳನ್ನೇ ನೋಡುತ್ತಿತ್ತು ಅವನ ತೀಕ್ಷ್ಣ ಕಂಗಳು. ಯಾವುದೋ ಭಾವ ಸೆಳೆದಂತಾಗಿ ದೃಷ್ಟಿ ತಗ್ಗಿಸಿದಳು ತಕ್ಷಣ.
ಅದು ಸರ್, ಇವಳು ಪ್ರಾರ್ಥನಾ ಅಂತ ನಮ್ಮೂರೇ, ಅದಕ್ಕೆ ಮಾತಾಡ್ತಾ ಇದ್ದೆ. ಇದು ಕಾಲೇಜು. ಹೀಗೆಲ್ಲ ಒಂದು ಹುಡುಗ ಹುಡುಗಿ ನಿಂತು ಮಾತನಾಡಿದರೆ ನೋಡಿದವರು ಬೇರೇನೋ ಕಥೆ ಕಟ್ತಾರೆ. ಸೊ ಬಿ ಕೇರ್ಫುಲ್, ಓಕೆ? ಅವಳನ್ನೇ ನೋಡುತ್ತಾ ಇಬ್ಬರಿಗೂ ಸೇರಿಸಿ ಹೇಳಿದ ಶರಶ್ಚಂದ್ರ. ಓಕೆ ಸರ್. ಪಕ್ಕಕ್ಕೆ ಸರಿದು ಹೋದ ಆ ಹುಡುಗ ಪ್ರಕಾಶ್. ಅವಳನ್ನೇ ಒಮ್ಮೆ ದೀರ್ಘವಾಗಿ ದಿಟ್ಟಿಸಿ ತಿರುಗಿ ತನ್ನ ಕ್ಯಾಬಿನ್ಗೆ ಹೋದ ಶರಶ್ಚಂದ್ರ. ಅವಳಂತೂ ಮತ್ತೆ ತಲೆ ಎತ್ತಿ ಅವನನ್ನು ನೋಡುವ ಸಾಹಸ ಮಾಡಲಿಲ್ಲ. ಅವನತ್ತ ಸರಿದು ಹೋದ ಮೇಲೆ ಸರಾಗವಾಗಿ ಉಸಿರಾಡಿದಳು. ಅವಳ ಎದೆ ಬಡಿತ ಅವಳಿಗೇ ಕೇಳಿಸುತ್ತಿತ್ತು. ಈ ವಯ್ಯನ ನೋಡಿದ್ರೆ ಹಿಂಗ್ಯಾಕಾದದೋ? ಎಲ್ಲ ಈ ಮಮ್ಮಿಯಿಂದನೇ. ಅವಳು ನನ್ನ ಜೊತೆಯಾಗಿದ್ದರೆ ಅವಯ್ಯ ಏನೂ ಹೇಳ್ತಾನೂ ಇರಲಿಲ್ಲ, ನಾನು ಅವರನ್ನು ನೋಡಬೇಕಾಗೂ ಇರಲಿಲ್ಲ. ಎಲ್ಲ ನನ್ನ ಗಾಚಾರ. ತಲೆ ಚಚ್ಚಿಕೊಂಡು ತನ್ನ ಕ್ಲಾಸ್ನತ್ತ ನಡೆದಳು. ಇದೆಲ್ಲವನ್ನೂ ಒಂದು ಕಡೆಯಿಂದ ಮೇಘನಾ, ಇನ್ನೊಂದು ಕಡೆಯಿಂದ ಶಾಂಭವಿ ನೋಡುತ್ತಲೇ ಇದ್ದರು. ಶಾಂಭವಿಗಂತೂ ಪ್ರಾರ್ಥನಾನ ಕಂಡರೇ ಆಗುತ್ತಿರಲಿಲ್ಲ. ಈ ಅಣ್ಣಂಗೇನು ಬಂದಿದೆ? ಆ ಪ್ರಕಾಶ ಈ ಗಮಾರಿ ಹತ್ರ ಮಾತಾಡ್ತಿದ್ರೇನಾಯ್ತು ಇವನಿಗೆ? ಗಾಸಿಪ್ ಮಾಡೋಕ್ಕೆ ಒಳ್ಳೆ ವಿಷಯ ಸಿಕ್ಕಿರೋದು. ಅಣ್ಣಂದ್ಯಾಕೋ ಜಾಸ್ತಿ ಆಯಿತು. ಮೊದಲೆಲ್ಲ ಹೀಗಿರಲಿಲ್ಲ ತಾನೇ? ಅವಳಿಗೆ ಅರ್ಥ ಆಗಿದ್ದು ಇಷ್ಟೇ, ಅಣ್ಣಂಗೆ ಬುದ್ಧಿ ಇಲ್ಲ, ಯಾರು ಹೇಗಿದ್ರೆ ಇವನಿಗೇನು? ಕೋಪ ಮಾಡಿಕೊಂಡಳು. ಆದರೆ ಮೇಘನಾ, ಅವಳ ಯೋಚನೆಯ ರೀತಿಯೇ ಬೇರೆ ದಿಕ್ಕಿನಲ್ಲಿ ಸಾಗುವ ಲಕ್ಷಣ ಕಾಣಿಸುತ್ತಿದೆ. ಪ್ರಪಂಚ ನೋಡಿದವಳಲ್ಲವೇ? ಶರಶ್ಚಂದ್ರನನ್ನು ಸಹ ಬಲ್ಲವಳು. ಆ ದಿನ ಈ ಹುಡುಗಿ ಅವನ ಕ್ಯಾಬಿನ್ನಿಂದ ಹೋದ ಮೇಲೆ ಅವನ ಮುಖದಲ್ಲಿದ್ದ ನಗು ನೆನಪಾಯಿತವಳಿಗೆ. ಅವನು ಅವಳನ್ನು ನೋಡುತ್ತಿದ್ದ ನೋಟ ಏನನ್ನೋ ಹೇಳುತ್ತಿರುವಂತೆ ಅನ್ನಿಸಿತು. ಆದರೆ ಅವನನ್ನು ಎಷ್ಟೋ ವರ್ಷಗಳಿಂದ ನೋಡುತ್ತಿದ್ದವಳ ಮನಸ್ಸು ಇದನ್ನು ಒಪ್ಪಲಿಲ್ಲ. ಯಾವುದೇ ಕಾರಣಕ್ಕೂ ಶರಶ್ಚಂದ್ರ ಆ ತರಹದ ಮನುಷ್ಯನಲ್ಲ. ಆ ಹುಡುಗಿ ಕೂಡ ಇನ್ನೂ ಚಿಕ್ಕವಳು, ಜೊತೆಗೆ ಹಳ್ಳಿಯ ಮುಗ್ಧ ಹುಡುಗಿ. ಗೊಂದಲವನ್ನು ತಾನೇ ನಿವಾರಿಸಿಕೊಂಡು ಸಮಾಧಾನ ಮಾಡಿಕೊಂಡು ತನ್ನ ಕ್ಲಾಸ್ನತ್ತ ನಡೆದಳು. ಆ ಹುಡುಗನನ್ನು ಅತ್ತ ಕಳುಹಿಸಿ ಪ್ರಾರ್ಥನಾಳನ್ನು ದೀರ್ಘವಾಗಿ ದಿಟ್ಟಿಸಿದವನೇ ತನ್ನ ಕ್ಯಾಬಿನ್ಗೆ ಬಂದು ತನ್ನ ಕುರ್ಚಿಯಲ್ಲಿ ಕುಳಿತು ತಲೆ ಒತ್ತಿಕೊಂಡ. ಛೇ, ಏನಾಗ್ತಾ ಇದೆ ತನಗೆ? ಏನು ಮಾಡ್ತಾ ಇದ್ದೀನಿ ತಾನು? ಅವಳು ಯಾರ ಜೊತೆಗಾದರೂ ಮಾತನಾಡಲಿ, ತನಗೇನು? ಯಾಕೆ ತನಗದನ್ನು ಸಹಿಸಲಾಗುತ್ತಿಲ್ಲ? ತನ್ನ ಈ ನಡತೆ ನೋಡಿ ಅವಳು ಏನು ಅಂದುಕೊಳ್ಳಲ್ಲ? ತಾನಂದ ಮಾತನ್ನು ಕೇಳಿ ಅರಳು ಕಂಗಳಿಂದ ತನ್ನನ್ನೇ ನೋಡಿ ತಲೆ ತಗ್ಗಿಸಿದ ಅವಳ ನೋಟ ನೆನಪಾಯಿತವನಿಗೆ. ಈ ಹುಡುಗಿ ಎಲ್ಲರಿಗಿಂತಲೂ ಭಿನ್ನ. ಅವಳು ಧರಿಸುವ ಉಡುಪು, ಅವಳ ಮುಗ್ಧ ನಡೆ, ಅವಳ ಮೋಹಕ ರೂಪ, ನೀಲಿ ಮಿಶ್ರಿತ ಅಗಲವಾದ ಅವಳ ಕಂಗಳು, ಅವಳ ಗುಣ, ಎಲ್ಲವೂ ಭಿನ್ನ. ಅದಕ್ಕಾಗಿಯೇ ಅವಳು ಆಕರ್ಷಿಸುತ್ತಾಳೆ ತನ್ನನ್ನು. ತನ್ನ ಹಾಗೆಯೇ ಬೇರೆಯವರೂ ಆಕರ್ಷಿತರಾಗುವುದರಲ್ಲಿ ಸಂಶಯವಿಲ್ಲ. ತಾನೇ ಅವಳು ಬಂದ ಹೊಸತರಲ್ಲಿ ಹುಡುಗ ಹುಡುಗಿಯರು ಅವಳನ್ನು ಹೊಗಳಿದ್ದನ್ನು ಕೇಳಿದ್ದೇನೆ. ಆಗ ತನಗೇನೂ ಅನ್ನಿಸಿರಲಿಲ್ಲ. ನಕ್ಕು ಸರಿದು ಹೋಗಿಬಿಟ್ಟಿದ್ದೆ. ಆದರೀಗ ಛೇ. ಕುರ್ಚಿಗೆ ತಲೆಯಾನಿಸಿ ಕಣ್ಣು ಮುಚ್ಚಿದ. ಸ್ವಲ್ಪ ಹೊತ್ತಿಗೆ ತನ್ನ ಮನಸ್ಸು ತಹಬಂದಿಗೆ ತಂದುಕೊಂಡವನೇ ಎದ್ದು ಆಫೀಸ್ ರೂಮಿನತ್ತ ಹೊರಟ. ಎಲ್ಲ ಕ್ಲಾಸ್ ಲೀಡರ್ಗಳನ್ನು ಕರೆಯಲು ಹೇಳಿದ. ಅಂತೆಯೇ ಎಲ್ಲ ಲೀಡರ್ಗಳೂ ಅವನ ಮುಂದಿದ್ದರು. ಎಲ್ಲರತ್ತ ಒಂದು ಸಲ ದೃಷ್ಟಿ ಹಾಯಿಸಿದ. ಪ್ರಾರ್ಥನಾ ತಲೆ ತಗ್ಗಿಸಿಯೇ ಇದ್ದಳು. ನೋಡಿದವನಿಗೆ ನಗು ಬಂತು. ತಡೆದುಕೊಂಡ. ನೋಡಿ, ನೀವೆಲ್ಲ ನಿಮ್ಮ ಕ್ಲಾಸ್ ಲೀಡರ್ಸ್, ವೈಸ್ ಲೀಡರ್ಸ್ ಆಗಿದ್ದೀರಾ. ನಿಮಗೆ ತಿಳಿದ ಹಾಗೆ ಇನ್ನು 4 ದಿನಕ್ಕೆ ಕಾಲೇಜಿನ ಎಥ್ನಿಕ್ ಡೇ ಇದೆ. ಸೊ ಕಾಲೇಜ್ ಡೆಕೋರೇಟ್ ಮಾಡಬೇಕು. ನಿಮ್ಮ ಜವಾಬ್ದಾರಿ ಅದು. ನಿಮ್ಮ ಕ್ಲಾಸ್ ಹುಡುಗರನ್ನ ಕರೆದುಕೊಂಡು ಕೆಲಸ ಮಾಡಿ. ಗೆಸ್ಟ್ ಎಲ್ಲ ಬರ್ತಾರೆ. ಪ್ರೋಗ್ರಾಮ್ ನೋಡೋಕ್ಕೆ ಜನನೂ ಬರ್ತಾರೆ. ಸೊ ಚೆನ್ನಾಗಿ ಡೆಕೋರೇಟ್ ಮಾಡಿ, ಓಕೆ? ಆಲ್ ಆಫ್ ಯು ಗೋ ನೌ. ಹೊರಬಂದು ದೀರ್ಘ ಉಸಿರು ಬಿಟ್ಟು ಎದೆಯ ಮೇಲೆ ಕೈ ಇಟ್ಟು ತಲೆ ಎತ್ತಿದಳು ಪ್ರಾರ್ಥನಾ. ಅವಳ ನಡೆಯನ್ನು ಕಿಟಕಿಯಿಂದಲೇ ಗಮನಿಸಿದ ಶರಶ್ಚಂದ್ರ ನಕ್ಕು ಬಿಟ್ಟ. ಪೂರ್ ಗರ್ಲ್, ಏನೋ ಗಾಬರಿ ಬೀಳ್ತಾಳೆ. ನನ್ನ ನೋಡಿದರೆ ಇನ್ನೂ ಹೆಚ್ಚು. ತಲೆ ಕೂದಲು ಮೇಲೇರಿಸಿ ತಲೆ ಕೊಡವಿದ. ನಂತರ ಎಲ್ಲರ ಕ್ಲಾಸ್ಗಳತ್ತ ಹೋಗಿ ಪ್ರೋಗ್ರಾಂ ಬಗ್ಗೆ ಹೇಳಿದ. ಸಾಂಪ್ರದಾಯಿಕ ಉಡುಪು ಧರಿಸಿ ಬರಬೇಕು. ನಿಮಗೆ ಯಾವ ವಿಷಯದಲ್ಲಿ ಪರಿಣಿತಿ ಇದೆಯೋ ಅದನ್ನು ಸ್ಟೇಜ್ ಮೇಲೆ ಪ್ರಸ್ತುತಪಡಿಸಬಹುದು. ಅಂದರೆ ನಿಮ್ಮ ಟ್ಯಾಲೆಂಟ್ ಪ್ರದರ್ಶಿಸುವ ಅವಕಾಶ ಇರಲಿದೆ ಎಂದು ಹೇಳಿದ್ದ. ಎಲ್ಲ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದಲೇ ರೆಡಿಯಾದರು ಪ್ರೋಗ್ರಾಂಗೆ. ಕಾಲೇಜು ಡೆಕೋರೇಟ್ ಮಾಡಲು ಏನೇನು ಬೇಕೋ ಲಿಸ್ಟ್ ಕೊಡಲು ಹೇಳಿದ ಲೀಡರ್ಸ್ಗೆ. ಎಲ್ಲ ಲಿಸ್ಟ್ ತಯಾರಿಸಿ ಅವನ ಕೈಗೆ ಕೊಟ್ಟಿದ್ದರು. ಇದನ್ನೆಲ್ಲ ನೋಡುತ್ತಿದ್ದ ಶಾಂಭವಿಗೆ ಕೋಪ ಒಂದೇ ಸಮ ಏರುತ್ತಿತ್ತು. ಈ ಗುಗ್ಗು ಲೀಡರ್, ಏನು ತಿಳುವಳಿಕೆ ಇದೆ ಇವಳಿಗೆ? ಬರೀ ಮಾರ್ಕ್ಸ್ ಹೊಂದಿದ್ದರೆ ಸಾಕಾ? ಪ್ರಪಂಚ ಜ್ಞಾನ ಬೇಡವಾ? ಯಾರಿಗೂ ತಲೆ ಸರಿಯಿಲ್ಲ. ಇಂಥವ್ರನ್ನೆಲ್ಲ ಲೀಡರ್ ಮಾಡಿದ್ದಾರೆ.
ಅವಳ ಪಟಾಲಂ ಹತ್ತಿರ ಹೇಳಿ ಉರಿದುಕೊಂಡಳು. ಡೆಕೋರೇಟ್ ಮಾಡಲು ಕ್ಲಾಸ್ನ ಎಲ್ಲ ಸ್ಟೂಡೆಂಟ್ಸ್ ಕೂಡ ಬರಬೇಕಿತ್ತು. ಶಾಂಭವಿಯ ಪಟಾಲಂ ಕೂಡ ಬರಲೇಬೇಕಿತ್ತು. ಅದಕ್ಕೆ ಅವಳಿಗೆ ಈ ಉರಿ. ಪ್ರಾರ್ಥನಾ ಲೀಡರ್ ಅಲ್ಲವೇ, ಅವಳು ಹೇಳಿದ ಕೆಲಸವನ್ನು ನಾವ್ಯಾಕೆ ಮಾಡಬೇಕು ಅನ್ನುವ ಮನೋಭಾವ. ಆದರೆ ಮಾಡಲೇಬೇಕು, ಅನಿವಾರ್ಯ. ಏನಾದರೂ ಮಾಡಲೇಬೇಕು. ಮಾಡ್ತೀನಿ ಯೋಚಿಸಿದವಳು ಸೊಟ್ಟ ನಗು ನಕ್ಕಳು. ನಾಳೆಯಿಂದ ನಿನಗಿದೆ ಕಣೆ ಪ್ರಾರ್ಥನಾ, ಹೇಗೆ ಕಾಡ್ತೀನಿ ನೋಡ್ತಿರು. ಏನೋ ಮನೆಹಾಳು ಐಡಿಯಾ ಓಡುತ್ತಿದೆ ಅವಳ ತಲೆಯಲ್ಲಿ. ಪ್ರಾರ್ಥನಾಗೆ ಇದೆಲ್ಲ ಜವಾಬ್ದಾರಿಗಳು ಹೊಸದು. ಭಯವೇ ಆಯಿತವಳಿಗೆ. ಮಮತಾ ಹಾಗೂ ಇನ್ನುಳಿದ ಅವಳ ಗೆಳತಿಯರು ಧೈರ್ಯ ಹೇಳಿದರು ಅವಳಿಗೆ, ನಾವೆಲ್ಲ ಇದೀವಲ್ಲ, ಹೆಲ್ಪ್ ಮಾಡ್ತೀವಿ ಅಂತ. ಸ್ವಲ್ಪ ಸಮಾಧಾನ ಆಯಿತವಳಿಗೆ. ನಾಳಿನ ಕೆಲಸದ ರೂಪುರೇಷೆ ತಯಾರಿಸಿಕೊಂಡರು ಗೆಳತಿಯರೆಲ್ಲರೂ ಸೇರಿ. ಹುಡುಗರ ಕೆಲಸ ನೋಡಿಕೊಳ್ಳಲು ಅವರ CR ಪ್ರಣವ್ ಇದ್ದ. ಶಾಂಭವಿಯಂತೂ ಇವರಿಂದ ಅಂತರ ಕಾಯ್ದುಕೊಂಡೇ ಇದ್ದಳು. ಅವಳ ಪಟಾಲಂನ ಕೆಲವರು ಬಂದಿದ್ದರು ಅಷ್ಟೇ. ಶರಶ್ಚಂದ್ರ ಕಾಲೇಜಿನ ಕೆಲಸ ಮುಗಿಸಿ ಫ್ಯಾಕ್ಟರಿಯ ಕಡೆಗೆ ಹೋಗಿ ಮನೆಗೆ ಬರುವ ಹೊತ್ತಿಗೆ ರಾತ್ರಿಯಾಗಿಬಿಟ್ಟಿತ್ತು. ರಂಗಜ್ಜ ಇವನಿಗೋಸ್ಕರ ಕಾಯುತ್ತಿದ್ದರು. ನೀವ್ಯಾಕೆ ಕಾಯೋಕ್ಕೆ ಹೋದ್ರಿ ರಂಗಜ್ಜ? ನಾನೇ ಬಡಿಸಿಕೊಂಡು ಊಟ ಮಾಡ್ತಿದ್ದೆ. ಶಾಂಭವಿದಾಯ್ತಾ? ಪರವಾಗಿಲ್ಲ ಚಂದ್ರಪ್ಪ, ನನಗೇನು ನಿದ್ದೆ ಬರೋಕ್ಕಿಲ್ಲ ಇಷ್ಟು ಬೇಗ. ವಯಸ್ಸಾಗೈತಲ್ಲ. ಪ್ಲೇಟ್ ತಂದು ಇಟ್ಟರು. ಬಂದೆ ರಂಗಜ್ಜ, ಫ್ರೆಶ್ ಆಗಿ ಊಟಕ್ಕೆ ಬರ್ತೀನಿ ಎಂದು ಹೇಳಿ ಫ್ರೆಶ್ ಆಗಿ ಬಂದು ಊಟಕ್ಕೆ ಕುಳಿತ. ಶಾಂಭವಿದು ಊಟ ಆಯ್ತಾ? ಎಲ್ಲಿ ಊಟ, ಎಲ್ಲೋ ತಿಂದ್ಬಿಟ್ಟು ಬಂದೆ ಅಂತಂದ್ರು. ಸುಮ್ಕಾದೆ. ಇವಳ ಕಥೆ ಏನು ಅಂತ ನೋಡಬೇಕು ಅನ್ಕೋತೀನಿ. ಹಾಳಾದ ಕೆಲಸ, ಯಾವ್ಯಾವುದೋ ಟೆನ್ಷನ್ ಇದ್ರ ಮಧ್ಯ ಮರ್ತೇ ಹೋಗ್ತೀನಿ. ಇವಳನ್ನು ಹೀಗೆ ಬಿಟ್ಟರೆ ಏನಾದರೂ ಅನಾಹುತ ಆಗೋದಂತೂ ಗ್ಯಾರಂಟಿ. ಹಣೆ ಸವರಿಕೊಂಡ. ಊಟವೂ ಸೇರದಾಯಿತು ಅವನಿಗೆ. ಆದರೂ ಪಾಪ ರಂಗಜ್ಜ ಇದ್ದಾರಲ್ಲ. 2 ತುತ್ತು ತಿಂದು ಕೈ ತೊಳೆದು ಮೇಲೆ ಹೋದ. ನೀವು ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸಲು ನನ್ನಿಂದ ಸಾಧ್ಯವೇ ಅಮ್ಮ? ಯಾಕೋ ಸೋತು ಹೋಗ್ತಿದ್ದೀನಿ ಅನ್ನಿಸ್ತಾ ಇದೆ. ಎಲ್ಲ ನನ್ನ ಕೈಮೀರಿ ಹೋಗ್ತಾ ಇದೆ ಅನ್ನಿಸ್ತಿದೆ. ತಲೆ ಒತ್ತಿಕೊಂಡು ಅಮ್ಮನ ಭಾವಚಿತ್ರದ ಎದುರಿಗೆ ಕುಳಿತ ಶರಶ್ಚಂದ್ರ. ಬೇಕಾಗಿರಲಿಲ್ಲ, ನನಗ್ಯಾವುದೂ ಬೇಕಾಗಿರಲಿಲ್ಲ ಅಮ್ಮ. ಈ ಶ್ರೀಮಂತಿಕೆ, ಆಡಂಬರ, ಈ ಜವಾಬ್ದಾರಿ ಯಾವುದೂ ಬೇಕಿರಲಿಲ್ಲ ತನಗೆ. ನಾನು ಬಯಸುವುದು ನನ್ನವರ ಹಿಡಿ ಪ್ರೀತಿಯನ್ನು ಮಾತ್ರ. ನನ್ನವರು ಪ್ರೀತಿ. ವಿಷಾದದ ನಗು ಮೂಡಿತು ಅವನ ಮುಖದ ಮೇಲೆ. ಎಲ್ಲಿದೆ ನನ್ನದೆನ್ನುವ ಜೀವ ಭೂಮಿಯಲ್ಲಿ? ಹುಟ್ತಾನೆ ಅನಾಥನನ್ನಾಗಿ ಮಾಡಿ ಎಲ್ಲೋ ಬಿಟ್ಟು ಹೋಗಿಬಿಟ್ರು. ನೀವು ಸಿಕ್ಕಿದ ಮೇಲೆ ತಾನೇ ನನಗೆ ಮಮತೆ, ಪ್ರೀತಿ, ನನ್ನದೆನ್ನುವ ಒಂದು ಜೀವ ದೊರಕಿದ್ದು. ಆದರೆ ನೀವೂ ಸಹ ನನ್ನ ಬಿಟ್ಟು ಹೋಗ್ಬಿಟ್ರಿ. ಇನ್ನೆಲ್ಲಿದ್ದಾರೆ ನನ್ನವರು? ಇನ್ನೆಲ್ಲಿ ಪ್ರೀತಿ? ಥಟ್ಟನೆ ಪ್ರಾರ್ಥನಾ ನೆನಪಾದಳು ಅವನಿಗೆ. ನಾನು ಅವಳನ್ನು ಪ್ರೀತಿಸುತ್ತಿರಬಹುದೇ? ಎದೆಯ ಮೇಲೆ ಕೈಯಿಟ್ಟು ಎದೆ ಸವರಿಕೊಂಡ. ಪ್ರೀತಿಯ ಅನುಭವ ಅವನಿಗೂ ಹೊಸದು. ಅವನ ಇಷ್ಟು ವರ್ಷದ ಜೀವನದಲ್ಲಿ ಇಂಥ ಒಂದು ಅನುಭವ ಆಗಿದ್ದಿಲ್ಲ ಅವನಿಗೆ. ಮೇಘನ ಜೊತೆಯಲ್ಲಿದ್ದಾಗ ಕೂಡ ಯಾವ ಭಾವನೆಯೂ ಬರುತ್ತಿರಲಿಲ್ಲ. ಕನಿಷ್ಠ ಅವಳನ್ನು ಒಪ್ಪಿರಲಿಲ್ಲ ಕೂಡ. ಏನೋ ಅವಳ ಒತ್ತಾಯಕ್ಕೆ ಮದುವೆಗೆ ಒಪ್ಪಿದ್ದ. ಹೇಗೂ ಯಾರನ್ನಾದರೂ ಮದುವೆಯಾಗಲೇಬೇಕಲ್ಲ. ಅವಳೇ ಆದರೆ ತಿಳಿದಿರುವವಳು. ಇನ್ನೇನೂ ಕಾರಣ ಇರಲಿಲ್ಲ ಅವನಿಗೆ. ಆದರೆ ಪ್ರಾರ್ಥನಾ, ಅವಳನ್ನು ನೆನೆದರೂ ಸಾಕು ಮೈಯೆಲ್ಲ ಕಂಪಿಸಿದ ಅನುಭವ. ಅವಳು ತನ್ನ ಹತ್ತಿರದವಳೆಂಬ ಅನಿಸಿಕೆ. ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕೆಂಬ ಬಯಕೆ. ಹತ್ತಿರ ಹೋಗಿ ಅವಳನ್ನು ಎದೆಗಾನಿಸಿಕೊಂಡು ಮುದ್ದು ಮಾಡಬೇಕೆಂಬ ತುಡಿತ. ಯಾವಾಗಲೂ ಅವಳಿಗೆ ಆಸರೆಯಾಗಿ ರಕ್ಷಣೆ ಕೊಡಬೇಕು ಎಂಬ ಬಯಕೆ, ಆಸೆ. ಇದನ್ನು ಪ್ರೀತಿ ಎನ್ನುತ್ತಾರಾ? ಅಥವಾ ಆಕರ್ಷಣೆಯ? ಅಥವಾ ಸಹಾನುಭೂತಿಯ? ಆದರೆ ಅವಳ ಪರಿಸ್ಥಿತಿಯ ಬಗ್ಗೆ ತನಗೆ ತಿಳಿದಿರುವುದು ಇತ್ತೀಚೆಗಷ್ಟೇ. ತನಗೆ ಅವಳನ್ನು ಕಂಡ ದಿನದಿಂದಲೇ ಏನೋ ಒಂದು ಅರಿಯದ ಭಾವ. ಅದು ಹೇಗೆ? ತನಗಿನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಅವಳ ಉಪಸ್ಥಿತಿ ತನ್ನ ಸುತ್ತಮುತ್ತ ಇರಬೇಕು, ಅದೇ ಸಮಾಧಾನ ತನಗೆ ಅಷ್ಟೇ. ಯೋಚಿಸುತ್ತಲೇ ನಿದ್ರೆಗೆ ಜಾರಿದ. ಕೆಲಸದಿಂದ ಹಾಸ್ಟೆಲ್ಗೆ ಬಂದ ಪ್ರಾರ್ಥನಾಳಿಗೆ ಒಂದೇ ಟೆನ್ಷನ್. ನಾಳೆ ಹೇಗೆ ಎಲ್ಲರಿಂದ ಕೆಲಸ ಮಾಡಿಸೋದು? ಶತಪಥ ಆ ಕಡೆಯಿಂದ ಈ ಕಡೆಗೆ ಸುತ್ತುತ್ತಿದ್ದಳು. ಏ ಪಾರಿ, ಏನಾತೆ ನಿಂಗೆ? ಯಾಕೆ ಹಿಂಗೆ ಕಾಲು ಸುಟ್ಟು ಬೆಕ್ಕಿನಂಗೆ ಸುತ್ತಿದ್ದಿ? ಸುಮ್ಕಿರು ಮಮ್ಮಿ ನೀನು. ನನ್ನ ಟೆನ್ಷನ್ ನನಗೆ ಇಲ್ಲಿ. ನನಗೇನು ಗೊತ್ತಾದಾತು ಈ ಫಂಕ್ಷನ್ ಕೆಲಸ ಎಲ್ಲ ಮಾಡ್ಸೋಕ್ಕೆ? ನಾನು ಹೇಳಿದರೆ ಕೆಲಸ ಮಾಡ್ತಾರ ಹುಡುಗರು? ಪ್ರಾರ್ಥನಾಳಿಗೆ ಬೇರೆಯವರಿಂದ ಕೆಲಸ ಮಾಡಿಸುವ ರೂಢಿಯೇ ಇರಲಿಲ್ಲ. ಎಲ್ಲ ಕೆಲಸವನ್ನು ತಾನೇ ಮಾಡುವ ಅಭ್ಯಾಸ. ಅದಕ್ಕೆ ಇಷ್ಟು ಭಯ ಅವಳಿಗೆ. ಏನಾಗಕ್ಕಿಲ್ಲ ಪಾರಿ, ನಾವಿದ್ದೀವಲ್ಲ, ಎಲ್ಲ ಸೇರಿಕೊಂಡು ಮಾಡೋಣ ಕೆಲಸವ. ಅದೇನು 2 ದಿನದ ಕೆಲಸ ಅಷ್ಟೇಯ. ನೀನು ಸಮಾಧಾನವಾಗಿರು. ಗೆಳತಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದಳು ಮಮತಾ. ಸ್ವಲ್ಪ ಸಮಾಧಾನವಾದರೂ ಪೂರ್ತಿ ಧೈರ್ಯ ಇರಲಿಲ್ಲ ಅವಳಿಗೆ. ಎಲ್ಲ ಆವಯ್ಯ ವಿಶ್ವಾಮಿತ್ರ ಪ್ರೊಫೆಸರಿಂದನೆಯ ಹೊಸದಾಗಿ ಕಾಲೇಜ್ಗೆ ಬಂದವ್ರನ್ನೆಲ್ಲ ಇಂಥ ಕೆಲಸಕ್ಕೆ ನೇಮಿಸ್ತಾರಾ? ಅಷ್ಟು ಗೊತ್ತಾಗಕ್ಕಿಲ್ವ ಅವ್ರಿಗೆ?
ಅವ್ರ ತಂಗಿ ನಮ್ಮ ಜಂಬದ ಕೋಳಿನೇ ಇತ್ತಲ್ಲಪ್ಪ, ಅವಳಿಗೆಲ್ಲ ಗೊತ್ತಿತ್ತು, ಮಾಡಿಸ್ಕತಿದ್ಲು ಕೆಲಸವ. ನಂಗೋ ನಂತಾವ ಆಗಕ್ಕಿಲ್ಲ ಅನ್ನಕ್ಕೂ ಆವಯ್ಯನ ನೋಡಿದರೆ ಮಾತಾಡೋಕ್ಕೆ ಅತ್ತಾಗಿರಲಿ, ಉಸಿರಾಡೋದೇ ಕಷ್ಟ ಆಗ್ಬಿಡ್ತದೆ. ಮನಸ್ಸಿನಲ್ಲಿಯೇ ಬೈದುಕೊಂಡಳು. ಎಲ್ಲ ನನ್ನ ಕರ್ಮ, ಹಣೆ ಚಚ್ಚಿಕೊಂಡಳು. ಏನೇ ನಿನ್ನ ಕಥೆ, ಇನ್ನೂ ಯೋಚಿಸ್ತಿದ್ದಿ? ಬಾ ಬಾ, ಈಗ ಊಟ ಮಾಡ್ಕೊಬಂದು ಮಲಿಕೊಳ್ಳೋಣ, ನಾಳೆ ಯೋಚನೆ ಬಿಡು. ಗೆಳತಿಯನ್ನು ಎಳೆದೊಯ್ದಳು. ಕಾಲೇಜಿನಲ್ಲಿ ಕಾರ್ಯಕ್ರಮದ ತಯಾರಿ ಜೋರಾಗಿ ನಡೆಯುತ್ತಿತ್ತು. ಇಂದು ಶಾಂಭವಿ ಕೂಡ ಉತ್ಸಾಹದಿಂದಲೇ ಕೆಲಸ ಮಾಡುತ್ತಿದ್ದಳು. ಅದೇನು ಓಡುತ್ತಿದೆಯೋ ಅವಳ ತಲೆಯಲ್ಲಿ ದೇವರೇ ಬಲ್ಲ. ಶರಶ್ಚಂದ್ರ ಅಂದು ಸ್ವಲ್ಪ ಲೇಟಾಗಿ ಕಾಲೇಜಿನತ್ತ ಬಂದಿದ್ದ. ವಿದ್ಯಾರ್ಥಿಗಳೆಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಸುತ್ತ ನೋಡುತ್ತಿದ್ದವನಿಗೆ ಒಂದು ಕ್ಷಣ ಎದೆ ಒಡೆದಂತಾಯಿತು. ಒಂದು ಉದ್ದದ ಸ್ಟೂಲ್ ಮೇಲೆ ಹತ್ತಿದ್ದ ಪ್ರಾರ್ಥನಾ ಮೇಲೆ ನೋಡಿಕೊಂಡು ಹೂವಿನ ಹಾರವನ್ನು ಮೊಳೆಗೆ ಸಿಕ್ಕಿಸಲು ಪ್ರಯತ್ನಿಸುತ್ತಿದ್ದಳು. ಅವಳ ಗಮನವೆಲ್ಲ ಆ ಹಾರದ ಮೇಲೆಯೇ ಇತ್ತು. ಅದಲ್ಲ ವಿಷಯ, ಆ ಸ್ಟೂಲ್ನ ಒಂದು ಕಾಲು ಒಂದೇ ಸಮನೆ ಅಲ್ಲಾಡುತ್ತಿತ್ತು. ಪ್ರಾರ್ಥನಾ ಬೀಳುವ ಹಂತದಲ್ಲಿದ್ದಳು. ಒಂದೇ ಉಸಿರಿಗೆ ಓಡಿ ಬಂದಿದ್ದ ಅವಳಿದ್ದಲಿಗೆ ಶರಶ್ಚಂದ್ರ. ಅವನು ಬರುವುದಕ್ಕೂ ಪ್ರಾರ್ಥನಾ ಬೀಳುವುದಕ್ಕೂ ಸರಿ ಹೋಗಿತ್ತು. ಕ್ಷಣದಲ್ಲಿ ಅವನ ಬಲಿಷ್ಠವಾದ ತೋಳಿನಲ್ಲಿದ್ದಳು ಪ್ರಾರ್ಥನಾ.